ನಮಸ್ಕಾರಂನ ಭಾರತದ ಮಾತುಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ದಕ್ಷಿಣದಿಂದ ಉತ್ತರಕ್ಕಾಯಿತು, ಇದೀಗ ಪೂರ್ವದಿಂದ ಪಶ್ಚಿಮಕ್ಕೆ ಭಾರತ ಜೋಡೋ ಯಾತ್ರೆ 6200 ಕಿಲೋಮೀಟರ್ಗಳವರೆಗೆ ಪಾದಯಾತ್ರೆಗೆ ಸಜ್ಜು. ಕೇಂದ್ರದ ಮಹತ್ವಾಕಾಂಕ್ಷಿ ಭಾರತ ಅಮೃತ್ ಎಕ್ಸ್ಪ್ರೆಸ್ ರೈಲಿನ ಪ್ರಾಯೋಗಿಕ ಓಡಾಟ ಸೌಕರ್ಯಗಳನ್ನು ಪರಿಶೀಲಿಸಿದರು ಕೇಂದ್ರ ರೈಲ್ವೆ ಸಚಿವರು. ಕುಸ್ತಿಪಟುಗಳೊಂದಿಗೆ ಸಮಯ ಕಳೆದ ರಾಹುಲ್ ಗಾಂಧಿ, ನೀನಾ ನಾನಾ ನೋಡೇ ಬಿಡೋಣ ಬಾ ಎಂದ್ರು ಅಖಾಡದಲ್ಲಿ. ಹರಿಯಾಣದ ಕುಸ್ತಿಪಟುಗಳೊಂದಿಗೆ ರಾಹುಲ್ ಕುಸ್ತಿ ಆಟ. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಗೆ ಸಂಬಂಧಪಟ್ಟಂತಹ ಸುದ್ದಿ. ಈ ಮುಂಚೆ ರಾಹುಲ್ ಗಾಂಧಿ ಅವರು ದಕ್ಷಿಣದಿಂದ ಉತ್ತರಕ್ಕೆ ಪಾದಯಾತ್ರೆಯನ್ನ ಮಾಡಿದ್ರು. ಭಾರತ್ ಜೋಡೋ ಎನ್ನುವಂತಹ ಹೆಸರಿನಲ್ಲಿ ಪಾದಯಾತ್ರೆಯನ್ನ ನಡೆಸಲಾಗಿತ್ತು. ಇದೀಗ ಮತ್ತೊಮ್ಮೆ ಅದೇ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. 6200 ಕಿಲೋಮೀಟರ್ಗಳವರೆಗೆ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ನ ಮುಖ್ಯ ನಾಯಕರು ಜೊತೆಗೆ ಕಾರ್ಯಕರ್ತರೊಂದಿಗೆ ಈ ಪ್ರಯೋಗವನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಸಜ್ಜಾಗ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇರಲಿದೆ, ಎಷ್ಟು ದಿನಗಳ ಕಾಲ ಈ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ, ಎಷ್ಟು ಜಿಲ್ಲೆಗಳು ಅಥವಾ ಎಷ್ಟು ರಾಜ್ಯಗಳನ್ನ ಆಕ್ರಮಿಸಲಿದ್ದಾರೆ ರಾಹುಲ್ ಗಾಂಧಿ ಅವರು, ನೋಡೋಣ. ದಕ್ಷಿಣದಿಂದ ಉತ್ತರಕ್ಕೆ ಭಾರತ್ ಜೋಡೋ ಯಾತ್ರೆ ಮಾಡಿ ಗಮನ ಸೆಳೆದಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಈಗ ಪೂರ್ವ ಪಶ್ಚಿಮ ಭಾಗಗಳಲ್ಲಿ ಯಾತ್ರೆ ಮಾಡಲು ಸಜ್ಜಾಗಿದ್ದಾರೆ. ಜನವರಿ 14ರಿಂದ ಮಣಿಪುರದಿಂದ ಮುಂಬೈಗೆ 6200 ಕಿಲೋಮೀಟರ್ ಪಾದಯಾತ್ರೆ ಕೈಗೊಳ್ಳಲಿದ್ದಾರೆ. ಭಾರತ ನ್ಯಾಯ ಯಾತ್ರೆಯು ಲೋಕಸಭಾ ಚುನಾವಣೆಗೆ ಮುನ್ನ ಮಾರ್ಚ್ 20ರಂದು ಮುಕ್ತಾಯಗೊಳ್ಳಲಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಯಾತ್ರೆ ಕೈಗೊಳ್ಳಲಿದ್ದಾರೆ. ಯಾತ್ರೆಯಲ್ಲಿ 14 ರಾಜ್ಯಗಳು ಮತ್ತು 85 ಜಿಲ್ಲೆಗಳನ್ನ ಸುತ್ತಲಿದ್ದಾರೆ ಎಂದು ಕಾಂಗ್ರೆಸ್ ಹೇಳಿದೆ. ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ್, ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪಾದಯಾತ್ರೆ ನಡೆಯಲಿದೆ. ರಾಹುಲ್ ಗಾಂಧಿಯವರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕನ್ಯಾಕುಮಾರಿಯಿಂದ ಭಾರತ್ ಜೋಡೋ ಯಾತ್ರೆಯನ್ನ ಕೈಗೊಂಡಿದ್ರು. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಿರೋಧ ಪಕ್ಷದ ನಾಯಕರು ಭಾಗವಹಿಸಿದ್ದ 5 ತಿಂಗಳ ಪಾದಯಾತ್ರೆ ಜನವರಿಯಲ್ಲಿ ಶ್ರೀನಗರದಲ್ಲಿ ಕೊನೆಗೊಂಡಿತ್ತು. ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಪಕ್ಷದ ಚುನಾವಣಾ ಸಾಧನೆಯ ಹಿಂದಿನ ಯಾತ್ರೆಗೆ ಕಾಂಗ್ರೆಸ್ ನಾಯಕರು ವ್ಯಾಪಕವಾಗಿ ಮುನ್ನಡೆ ನೀಡಿದ್ರು. ಈ ವರ್ಷ ನಡೆದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ತೆಲಂಗಾಣದಲ್ಲಿ ಬಿಆರ್ಎಸ್ನಿಂದ ಕಾಂಗ್ರೆಸ್ ಅಧಿಕಾರವನ್ನ ಕಸಿದುಕೊಂಡಿತ್ತು. ಮುಂಬರುವ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತೆ ಪಾದಯಾತ್ರೆ ಕೈಗೊಳ್ಳಲು ರಾಹುಲ್ ಗಾಂಧಿಯವರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಕೇಂದ್ರದ ಮಹತ್ವಾಕಾಂಕ್ಷಿ ರೈಲು ಯೋಜನೆಗಳಲ್ಲಿ ಭಾರತ್ ಅಮೃತ್ ಎಕ್ಸ್ಪ್ರೆಸ್ ಕೂಡ ಒಂದಾಗಿದೆ. ಈ ಅಮೃತ್ ಎಕ್ಸ್ಪ್ರೆಸ್ ಏನು, ಯಾವ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ, ಯಾವ ರೀತಿಯಾದಂತಹ ಸೌಲಭ್ಯಗಳನ್ನ ಜನರಿಗೆ ಒದಗಿಸಿ ಕೊಡ್ತಾ ಇದೆ ಮತ್ತು ಇದರ ಓಡಾಟ ಯಾವ ರೀತಿ ಇರಲಿದೆ ಅನ್ನೋದರ ಪ್ರಾಯೋಗಿಕ ಓಡಾಟವನ್ನ ಪರಿಶೀಲನೆ ನಡೆಸೋದಕ್ಕೆ, ಸೌಕರ್ಯಗಳನ್ನ ಪರಿಶೀಲನೆ ಮಾಡೋದಕ್ಕೆ ಕೇಂದ್ರ ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ರವರು ಇಂದು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ರು. ಅಯೋಧ್ಯೆಯಿಂದ ಈ ರೈಲಿನ ಓಡಾಟ ನಡೆಯಲಿದೆಯಂತೆ. ಹೀಗಾಗಿ ಅಲ್ಲಿಂದಾನೇ ಅವರು ಕೆಲ ಹೊತ್ತಿನ ಕಾಲ ಆ ರೈಲಿನಲ್ಲಿ ಓಡಾಟ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಅನುಭವ ಯಾವ ರೀತಿ ಇತ್ತು, ಯಾವೆಲ್ಲ ಸೌಕರ್ಯಗಳನ್ನ ಈ ರೈಲು ಹೊಂದಿದೆ, ಜೊತೆಗೆ ಈ ಬಗ್ಗೆ ಅಶ್ವಿನಿ ವೈಷ್ಣವ್ ರವರು ಏನನ್ನ ಹಂಚಿಕೊಂಡಿದ್ದಾರೆ, ನೋಡೋಣ. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲು ಶೀಘ್ರದಲ್ಲೇ ಅಯೋಧ್ಯೆಯಿಂದ ಪ್ರಾರಂಭವಾಗಲಿದೆ. ಇದಕ್ಕೂ ಮುನ್ನ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಂಗಳವಾರ ದೆಹಲಿಯಲ್ಲಿ ರೈಲಿನ ಸೌಕರ್ಯಗಳನ್ನ ಹಾಗೂ ಪ್ರಾಯೋಗಿಕ ಓಡಾಟವನ್ನ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಇಂದು ವಿಡಿಯೋವೊಂದನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ಈ ರೈಲಿನಲ್ಲಿ ಪ್ರಾಯೋಗಿಕ ಓಡಾಟವನ್ನ ಪರಿಶೀಲಿಸಲಾಗಿದೆ. 4 ರಿಂದ 5 ತಿಂಗಳ ಕಾಲ ರೈಲಿನ ಸಾಮಾನ್ಯ ಓಡಾಟವನ್ನ ನಡೆಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಇದು ನಾನು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಎಲ್ಲಾ ವ್ಯವಸ್ಥೆಗಳನ್ನ ಹಾಗೂ ಪ್ರಾಯೋಗಿಕ ಓಡಾಟವನ್ನ ಪರಿಶೀಲನೆಯನ್ನ ನಡೆಸಿದ್ದೇನೆ ಎಂದು ಎಕ್ಸ್ ನಲ್ಲಿ ತಿಳಿಸಿದ್ದಾರೆ. ಇದರ ಜೊತೆಗೆ ತಾಂತ್ರಿಕ ದೋಷ ಮತ್ತು ಸವಾಲುಗಳೇನು ಎಂಬ ಬಗ್ಗೆಯೂ ಕೂಡ
ಗಮನ ಹರಿಸಲಾಗಿದೆ. ರೈಲಿನ ಕಾರ್ಯವೈಖರಿ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಈ ರೈಲು ಹೊಸ ತಂತ್ರಜ್ಞಾನವನ್ನ ಹಾಗೂ ವಿಶೇಷ ವ್ಯವಸ್ಥೆಗಳನ್ನ ಹೊಂದಿದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಸ್ವಯಂ ಚಾಲಿತ ಸಂರಕ್ಷಣಾ ವ್ಯವಸ್ಥಾ ಕವಚವನ್ನ ಹೊಂದಿದೆ. ಇದು 2 ರೈಲುಗಳ ನಡುವೆ ಅಪಾಯವನ್ನ ತಡೆಯುವ ಶಕ್ತಿಯನ್ನ ಕೂಡ ಹೊಂದಿದೆ. ಜೊತೆಗೆ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಮಾರ್ಪಡಿಸಿದ ಎಂಜಿನ್ಗಳನ್ನ ಅಳವಡಿಸಲಾಗಿದೆ. ಪ್ರತಿ ಸೀಟ್ ಮೇಲೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಸಾಮಾನ್ಯ ಕೋಚ್ಗಳಿಗೆ ಮೇಲ್ಭಾಗದ ಸೀಟ್ಗಳಿಗೂ ಕೂಡ ಹೆಚ್ಚುವರಿ ಕುಶನಿಂಗ್ ಕೂಡ ಮಾಡಲಾಗಿದೆ ಎಂದು ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇನ್ನು ರೈಲು ನಿರ್ವಾಹಕರ ಕ್ಯಾಬಿನ್ ಬಗ್ಗೆಯೂ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಆರಾಮವಾಗಿ ರೈಲುಗಳ ಓಡಾಟವನ್ನ ನಡೆಸಲು ಅತ್ಯಾಧುನಿಕ ಸೌಲಭ್ಯಗಳನ್ನ ನಿರ್ವಾಹಕರಿಗೆ ನೀಡಲಾಗಿದೆ. ಕ್ಯಾಬಿನ್ಗೆ ಹವಾ ನಿಯಂತ್ರಣವನ್ನ ಅಳವಡಿಸಲಾಗಿದೆ. ಇದು ಕೂಡ ವಂದೇ ಭಾರತ್ ರೈಲುಗಳಂತೆಯೇ ಇದೆ. ನಾನು ನಿರ್ವಾಹಕರ ಕ್ಯಾಬಿನ್ಗೆ ಭೇಟಿ ನೀಡಿದಾಗ ಆಸನವು ದಕ್ಷತಾ ಶಾಸ್ತ್ರದ ಸ್ಥಾನದಲ್ಲಿದೆ. ಇದು ಚಾಲಕನಿಗೆ ಆರಾಮ ಮತ್ತು ಆಯಾಸವಾಗದಂತೆ ನೋಡಿಕೊಳ್ಳುತ್ತದೆ ಎಂದು ವೈಷ್ಣವ್ ಹೇಳಿದರು. ಕುಸ್ತಿ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಜೊತೆಗೆ ಕುಸ್ತಿಪಟುಗಳ ನಡುವಿನ ಜಟಾಪಟಿ ಇನ್ನೂ ಕೂಡ ಕಂಟಿನ್ಯೂ ಇದೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರು ಹರಿಯಾಣದ ಕುಸ್ತಿಪಟುಗಳೊಂದಿಗೆ ತಮ್ಮ ಸಮಯವನ್ನ ಕಳೆದಿದ್ದಾರೆ. ಅವರನ್ನ ಹುರಿದುಂಬಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕುಸ್ತಿ ಅಖಾಡಕ್ಕೆ ಇಳಿದು ನೀನಾ ನೋಡಿ ಬಿಡೋಣ, ಒಂದ್ ಕೈ ನೋಡೋಣ ಬಾ ಅಂತ ಬೆಳಗ್ಗೆ ಆ ಕುಸ್ತಿ ಅಖಾಡಕ್ಕೆ ಭೇಟಿಯನ್ನ ಕೊಟ್ಟಂತಹ ರಾಹುಲ್ ಗಾಂಧಿ ಅವರನ್ನ ನೋಡಿ ಕುಸ್ತಿಪಟುಗಳು ಫುಲ್ ಸರ್ಪ್ರೈಸ್ ಆಗಿ ಹೋಗಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿಯಾದಂತಹ ಚಿತ್ರಣ ಅಲ್ಲಿ ಕಂಡು ಬಂತು, ರಾಹುಲ್ ಗಾಂಧಿ ಅವರು ಅಲ್ಲಿಗೆ ತಲುಪಿ ಏನೆಲ್ಲ ಮಾಡಿದ್ರು, ಯಾವ ರೀತಿ ಸಮಯವನ್ನ ಕಳೆದ್ರು, ಜೊತೆಗೆ ಇದಾದ ನಂತರ ತಮ್ಮ ಅನುಭವ ಏನು ಹಂಚಿಕೊಂಡಿದ್ದಾರೆ ಒಂದು ಪೋಸ್ಟ್ ಮೂಲಕ. ಆ ಪೋಸ್ಟ್ ನಲ್ಲಿ ಏನ್ ಬರೆದಿದ್ದಾರೆ ನಿಮ್ಗೆ ಹೇಳ್ತೀವಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕುಸ್ತಿಪಟು ಜೊತೆ ಅಖಾಡಕ್ಕಿಳಿದಿರುವ ವಿಡಿಯೋ ಹಾಗೂ ಫೋಟೋಗಳು ವೈರಲ್ ಆಗ್ತಾ ಇವೆ. ಹರಿಯಾಣದ ಕುಸ್ತಿಪಟುಗಳು ಮತ್ತು ಭಾರತೀಯ ಕುಸ್ತಿ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಶರಣ್ ಸಿಂಗ್ ನಡುವಿನ ಕಾದಾಟ ಮುಂದುವರೆದಿದೆ. ಈ ಮಧ್ಯೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಇಂದು ಬೆಳಗ್ಗೆ ಹರಿಯಾಣದ ಜಜ್ಜರ್ ಜಿಲ್ಲೆಯ ಛಾರಾ ಗ್ರಾಮಕ್ಕೆ ಹಠಾತ್ನೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕುಸ್ತಿಪಟುಗಳೊಂದಿಗೆ ಅಖಾಡಕ್ಕಿಳಿದು ಕೆಲ ಸಮಯ ಅವರೊಂದಿಗೆ ಕಳೆದಿದ್ದಾರೆ. ಛಾರಾ ಗ್ರಾಮವು ಕುಸ್ತಿಪಟು ದೀಪಕ್ ಪುನಿಯಾ ಅವರ ಗ್ರಾಮವಾಗಿದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಬಜರಂಗ್ ಪುನಿಯಾ ಮತ್ತು ಬೇರೆ ಶಾಸಕ ರಘುಬೀರ್ ಕೂಡ ಉಪಸ್ಥಿತರಿದ್ದರು. ಅಖಾಡಕ್ಕೆ ಆಗಮಿಸಿದ ರಾಹುಲ್ಗೆ ಕುಸ್ತಿಪಟುಗಳು ಅದ್ದೂರಿ ಸ್ವಾಗತ ನೀಡಿದ್ರು. ಈ ವೇಳೆ ರಾಹುಲ್ ಗಾಂಧಿ ಕುಸ್ತಿಪಟುಗಳೊಂದಿಗೆ ಸಂವಾದ ನಡೆಸಿ ಅವರ ಆಟದ ಬಗ್ಗೆ ಮಾಹಿತಿ ಪಡೆದರು. ಕಾಂಗ್ರೆಸ್ ನಾಯಕರು ಚಳಿಗಾಲದಲ್ಲಿ ಕುಸ್ತಿಪಟುಗಳೊಂದಿಗೆ ರಾಗಿ ರೊಟ್ಟಿಯನ್ನ ಸಹ ತಿಂದರು. ಕುಸ್ತಿ ಕೋಚ್ ವೀರೇಂದ್ರ ಆರ್ಯ ಮಾತನಾಡಿ, ಅಖಾಡದಲ್ಲಿ ಎಲ್ಲರೂ ಅಭ್ಯಾಸ ನಡೆಸ್ತಾ ಇದ್ರು. ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಬೆಳಗ್ಗೆಯೇ ಅಲ್ಲಿಗೆ ಬಂದ್ರು. ರಾಹುಲ್ ವ್ಯಾಯಾಮ ಮಾಡಿ ಕ್ರೀಡೆಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕುಸ್ತಿಪಟುಗಳೊಂದಿಗಿನ ಭೇಟಿಯ ಕೆಲವು ಚಿತ್ರಗಳನ್ನು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ಇದರೊಂದಿಗೆ ರಾಹುಲ್ ಗಾಂಧಿ ಅವರು ಆಟಗಾರರ ಬಗ್ಗೆ ಸುದೀರ್ಘ ಪೋಸ್ಟ್ ಅನ್ನು ಸಹ ಬರೆದಿದ್ದಾರೆ. ಅದರಲ್ಲಿ ಅವರು ವರ್ಷಗಳ ಕಠಿಣ ಪರಿಶ್ರಮ ಮತ್ತು ರಕ್ತ ಮತ್ತು ಬೆವರಿನ ನಂತರ ಆಟಗಾರರನ್ನ ದೇಶಕ್ಕಾಗಿ ಪದಕಗಳನ್ನ ತರ್ತಾನೆ ಅಂತ ಹೇಳಿದ್ದಾರೆ. ಭಾರತದ ಹೆಣ್ಣು ಮಕ್ಕಳು ತಮ್ಮ ಅಖಾಡದಲ್ಲಿ ಹೋರಾಟವನ್ನ ಬಿಟ್ಟು ತಮ್ಮ ಹಕ್ಕುಗಳ ಮತ್ತು ನ್ಯಾಯಕ್ಕಾಗಿ ಬೀದಿಗಳಲ್ಲಿ ಹೋರಾಡಬೇಕಾದ್ರೆ ಅವರ ಮಕ್ಕಳನ್ನ ಈ ಮಾರ್ಗದಲ್ಲಿ ಆಯ್ಕೆ ಮಾಡಲು ಪ್ರೋತ್ಸಾಹಿಸುವವರು ಯಾರು? ಮಹಿಳಾ ಕುಸ್ತಿಪಟುಗಳಾದ ಸಾಕ್ಷಿ ಮಲಿಕ್ ಮತ್ತು ವಿನೇಶ್ ಫೋಗಟ್ ಅವರ ಭಾರತೀಯ ಕುಸ್ತಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಿರಂತರವಾಗಿ ಒತ್ತಾಯಿಸ್ತಾ ಇದ್ದಾರೆ ಎಂಬುದು ಗಮನಾರ್ಹ. ಇವಿಷ್ಟು ಇವತ್ತಿನ ಭಾರತದ ಸುದ್ದಿಗಳು. ಮತ್ತಷ್ಟು ಭಾರತೀಯ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.